अस्सलाम वालेकुम नाजरीन, आप देख रहे हैं आपका अपना कोलार ट्रू न्यूज़ चैनल और आपके अपने चैनल की तरफ से कर्नाटक के नए सीएम DK शिव कुमार हल्फ लेने के बाद उनका ऐलान ख़ुद उनकी ज़ुबानी से आप सुन सकते हैं। उनका ऐलान यह है कि जो कर्नाटक की आवाम चाहती थी कि स्कूल के बच्चों के लिए मुफ्त बस पास की स्कीम लाया जाए, तो कर्नाटक की आवाम के दिल की बातों को सुनते हुए जैसे ही DK शिव कुमार CM का हल्फ लेने के बाद पहला ऐलान स्कूल और कॉलेज के सभी बच्चों को फ्री बस पास का ऐलान किया गया। तो कुछ उन्हीं की ज़ुबानी से आप अपने चैनल की तरफ से सुन सकते हैं। अगर आपको ये तस्वीरात और चैनल पसंद आए तो आपके दोस्तों अहबाब के मोबाइल तक ज़्यादा से ज़्यादा शेयर करें। तो ಇವತ್ತು ಎಲ್ಲ ವಿದ್ಯಾರ್ಥಿಗಳು ಯಾರೇ ಆಗಿರಲಿ ವಿದ್ಯಾರ್ಥಿಗಳು, ಸೊ ಕಾಲೇಜ್ವರೆಗೂ ಕೂಡ ಯಾರ್ಯಾರು ವಿದ್ಯಾರ್ಥಿ ಕಾಲೇಜ್ ಇರ್ಬೋದು, PG ಇರ್ಬೋದು, PUC ಇರ್ಬೋದು, SSLC ಇರ್ಬೋದು, ಎಲ್ಲ ಪಾಸ್ಗಳನ್ನು ಏನು ನಾವು ಕೊಡ್ತಾ ಇದ್ದೇವೆ ಅದಕ್ಕೆ ಯಾರಿಗೂ ಕೂಡ ಚಾರ್ಜ್ ಮಾಡದೆ ಫ್ರೀಯಾಗಿ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸನ್ನು ಕೊಡ್ತೇವೆ. ಬಟ್ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಉದ್ಯೋಗದ ಸಮಸ್ಯೆ, ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಕರಿಬೇಕಾಯಿತು ನಾವು ಅರ್ಜಿ ಕರೆಯೋಕ್ಕೆ ಕೆಲವು ಇಶ್ಯೂಸ್ ಮಧ್ಯೆ ಬಂತು. ಈಗ ಸೆಟ್ಲ್ ಆಗಿದೆ ಅದು. ಅದಕ್ಕೆ ಸದ್ಯದಲ್ಲಿ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಸದ್ಯದಲ್ಲಿ ಎಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟೊತ್ತಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆದು ಆ ಪ್ರೋಸೆಸ್ ಯಾವ ರೀತಿ ಶುರು ಮಾಡ್ತೀರಾ, ಯಾವತ್ತು ನೀವು ನೋಟಿಫಿಕೇಶನ್ ಮಾಡ್ತೀರಾ ಅಂತೇಳಿ ಕ್ಯಾಲೆಂಡರ್ನ ನಿಮಗೆ ರಿಲೀಸ್ ಮಾಡ್ತೀನಿ ನಾನು. ಈ ರಾಜ್ಯದ ಜನತೆಯ ನಮ್ಮ ಯುವಕರು, ವಿದ್ಯಾರ್ಥಿಗಳು, ನಿರುದ್ಯೋಗಿಗಳಿಗೆ ಈ ಉದ್ಯೋಗದ ಸಮಸ್ಯೆ ಬಗೆಹರಿಸಬೇಕು. ಇದು ಸ್ಪೋರ್ಟ್ಸ್ಗೆ, ಕಲ್ಚರಲ್ಗೆ ಮತ್ತು ಅವ್ರದ್ದೇನೇ ಆದಂಥ ನಾಟಕಗಳಿರ್ಬೋದು, ಸಾಂಸ್ಕೃತಿಕಗಳಿರ್ಬೋದು, ಅವರ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಮತ್ತು ಒಂದು ಕ್ರೀಡಾ ಮನೋಭಾವನ ಇಟ್ಕೊಂಡು ಮತ್ತು ಎಲ್ಲ ನಮ್ಮ ಸೋಷಿಯಲ್ ಹಾರ್ಮನಿ ಇದನ್ನು ಅದಕ್ಕೋಸ್ಕರ ಭಾರತ್ ಜೋಡೋ ಯುವಕ ಸಂಘ ಅಂಥೇಳಿ ಈ ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿದ್ದೇವೆ. ಸೊ ಆ ಒಂದು ಸಂಘಕ್ಕೆ ಸರ್ಕಾರ 10 ಲಕ್ಷ ರೂಪಾಯಿ ಕೊಡ್ತದೆ. 2,500 ಅಡಿವರೆಗೂ, 2,500 ಅಡಿವರೆಗೂ ಒಂದು 20% ಆಚೆ ಈಚೆ ಇದ್ದರೂ ಕೂಡ 20% ಅದಕ್ಕೆ ಆಚೆ ಈಚೆ ಇದ್ರೂ ಕೂಡ ಸೇರಿಸಿ ಒನ್ ಟೈಮ್ 31ನೇ ತಾರೀಕು ಅಂದರೆ ಹೋದ ತಿಂಗಳು 31ನೇ ತಾರೀಕುವರೆಗೂ ಯಾರು ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ, ಅರ್ಜಿ ಹಾಕಿದ್ದಾರೆ, ಕಟ್ಕೊಂಡಿದ್ದಾರೆ ಅಂದರೆ ಈಗ ನಾನು ಅರ್ಜಿ ಹಾಕ್ಕೊಂಡು ಕಟ್ಟಿದ್ದೀನಿ ಅಂತ ಏನೂ ಇಲ್ಲದೆ ಅರ್ಜಿ ಹಾಕ್ಕೊಳ್ಳೋದು ಅಲ್ಲ. ಎಲ್ಲರದು ಫೋಟೋ ವಿಡಿಯೋ ಎಲ್ಲ ಮಾಡಿಸ್ತೀವಿ. ಓವರ್ನೈಟ್ ಯಾರು ಹಂಗೆ ಮಾಡೋಕ್ಕಾಗಲ್ಲ. GBA ಇರ್ಬೋದು, ಎಲ್ಲೇ ಆಗಲಿ. ಸೊ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಯಾಕೆಂದರೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಗೆ ನೀವೆಲ್ಲ ಭಾಳ ಟೀಕೆ ಮಾಡ್ತಾ ಇರ್ತೀರಿ. ನಾವೆಷ್ಟೇ ಮಾಡಿದ್ರು ಎಷ್ಟೇ ಸಾಲದು. ಅದಕ್ಕೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ರಸ್ತೆಗಳನ್ನು ಡಾಂಬರೀಕರಣ ಮಾಡಲಿಕ್ಕೆ, ಯಾಕೆಂದರೆ ಕೆಲವೆಲ್ಲ ನಮ್ಮ MLAಗಳು ಮೇಯ್ನ್ ರೋಡ್ ಕೊಟ್ಟಿದ್ದೀರಿ, ಇದನ್ನು ಹಾಕಿದ್ದೀರಿ, ನೀವು ಕಾಂಕ್ರೀಟ್ ಹಾಕ್ತಾಯಿದ್ದೀರಿ, ಮಧ್ಯ ರೋಡ್ಗಳೆಲ್ಲ ಹೋಗ್ಬಿಟ್ಟಿದೆ, ವಾರ್ಡ್ ರೋಡ್ ಹೋಗ್ಬಿಟ್ಟಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನನ್ನ ಹತ್ರ. ಸೊ ಅದಕ್ಕೆ ಇವತ್ತು 2,000 ಕೋಟಿ ರೂಪಾಯಿನ ಸೊ ಎಲ್ಲ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ ಬಿಟ್ಟು ಈಗೇನು ನಡೀತಾ ಇದೆ ಅದನ್ನು ಬಿಟ್ಟು ಹೊಸದಾಗಿ ಈ GBA BDA ವ್ಯಾಪ್ತಿಯಲ್ಲಿ ಎಲ್ಲ ರಸ್ತೆಗಳು ಕೂಡ 2,000 ಕೋಟಿ ರೂಪಾಯಿ, ಸುಮಾರು ಎಷ್ಟು ಕ್ಷೇತ್ರ ಇದೆ ತಮ್ಗೆ ಗೊತ್ತಿದೆ, ಎಷ್ಟು ವ್ಯಾಪ್ತಿ ಗೊತ್ತಿದೆ ತಮಗೆಲ್ಲ. ಸೊ BDA ಏರಿಯಾನು ಸೇರಿ GBA ಏರಿಯಾನು ಸೇರಿ 2,000 ಕೋಟಿ ರೂಪಾಯಿನ ಬರೀ ರೋಡ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು 3-4